ಸರ್ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅತಿಥಿ ಉಪನ್ಯಾಸಕರು ಸರ್. ರಾಜ್ಯದಲ್ಲಿ 4600 ಜನ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮಾಸಿಕ ಗೌರವಧನ ಕೂಡ ಕೇವಲ 12,000 ರೂಪಾಯಿ ಅಷ್ಟೇ ಸರ್. ಅದು ಕೂಡ ನಮಗೆ ಬರೀ 8 ತಿಂಗಳು ಬರೋದು ಸರ್. ಅದನ್ನು 2 ತಿಂಗಳಿಗೊಂದ್ಸತಿ 3 ತಿಂಗಳಿಗೊಂದ್ಸತಿ ಕೊಡ್ತಾರೆ ಸರ್. ನಮ್ಮ ಮೊದಲನೇ ಬೇಡಿಕೆ ಈ ಸರ್ಕಾರ ದಯವಿಟ್ಟು ಇದನ್ನ ನಮ್ಮ ವೇತನವನ್ನ ಕನಿಷ್ಠ 30,000 ರೂಪಾಯಿಗೆ ಹೆಚ್ಚಿಸಬೇಕು ಸರ್. ನಾವೆಲ್ಲರೂ ನೋಡಿ ಸರ್, ಒಳ್ಳೆ ಎಜುಕೇಶನ್ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂದ್ಬಿಟ್ಟು ಸತತವಾಗಿ ಪ್ರಯತ್ನ ಪಡ್ತಿದ್ದೀವಿ ಸರ್. ಅದು ಒಂದು ಸರ್. ಎರಡನೇ ನಮ್ಮ ಬೇಡಿಕೆ ಇರೋದು ಸರ್ ನಮ್ಮ ಉಪನ್ಯಾಸಕರಿಗೆ ಸರ್ ಭದ್ರತೆ ಇಲ್ಲ ಸರ್. ಕೆಲಸದಲ್ಲಿ ಏನಾಗುತ್ತೆ, ಈ ವರ್ಷ ಕೆಲಸ ಮಾಡ್ತಾರೆ, ಮುಂದಿನ ವರ್ಷ ನಿಮ್ಗೆ ಮಾರ್ಕ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಕಿತ್ತಾಕ್ತಿದ್ದಾರೆ ಸರ್. ನಮ್ಗೆ ಸೇವಾ ಅನುಭವ ಇರೋರ್ನ ಮುಂದುವರಿಸೋದು ನ್ಯಾಯಯುತ ಅಲ್ವಾ ಸರ್? ಈ ಸರ್ಕಾರ ಆದ್ರೂ ಪರಿಗಣೆಗಳಿಸಿ ನಾವೆಲ್ಲರನ್ನು ಕೂಡ ಸೇವೆಯಲ್ಲಿ ಮುಂದುವರಿಸ್ಬೇಕು ಸರ್. ಯಾರಿಗೆ ನಮ್ಗೆಲ್ಲ ಮೆರಿಟ್ ಇದೆ, ನಮ್ಗೆ ಸೇವಾ ಏನು MCom B.Ed ಏನ್ ಬೇಕು ಕ್ವಾಲಿಫಿಕೇಶನ್ ಸರ್, ಸೇಮ್ ಕ್ವಾಲಿಫಿಕೇಶನ್ ವಿ ಹ್ಯಾವ್. ಸೊ ಸರ್ಕಾರ ನಮ್ಮನ್ನ ಸೇವಾ ಭದ್ರತೆ ಒದಗಿಸಿ ನಮ್ಮ ಸೇವೆಯಲ್ಲಿ ಮುಂದುವರಿಸಬೇಕು ಸರ್. ಇಲ್ಲಿ 5 ವರ್ಷ 10 ವರ್ಷ 15 ವರ್ಷ ಕೆಲಸ ಮಾಡಿರೋ ಉಪನ್ಯಾಸಕರಿದ್ದಾರೆ ಸರ್. ಇನ್ನೂ ಕೂಡ 12,000ಕ್ಕೆ ದುಡಿತಾ ಇದ್ದಾರೆ. ಇಲ್ಲಿ ಈ ಸರ್ಕಾರ ಆದ್ರೂ ವೇತನ ಹೆಚ್ಚಳ ಮಾಡಿ ಸೇವಾ ಭದ್ರತೆ ಕೊಡಬೇಕು ಸರ್. ಆಮೇಲೆ ಸರ್ ಸಿಕ್ಕಾಪಟ್ಟೆ ಶೋಷಣೆ ಸರ್. ಇವತ್ತು ಸರ್ಕಾರ ಪದವಿ ಪೂರ್ವ ಇಲಾಖೆ ನಮ್ಗೆ ವಾರದಲ್ಲಿ 3 ದಿನ ಬರಬೇಕು, ಇಲ್ಲ 10 ಗಂಟೆ ದುಡಿಬೇಕು ಅಂತ. ಇವತ್ತು ಏನ್ ಮಾಡ್ತಾರೆ ಸರ್, ನೀವು 6 ದಿನ ಬಂದು ಸೇವೆ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ತೀವಿ ಅಂತ ನಮ್ಮನ್ನ ಧಮಕಿ ಹಾಕಿ ನಮ್ನೆಲ್ಲ ಇವತ್ತು ಶೋಷಣೆಗೊಳಪಡಿಸಿದ್ದಾರೆ ಸರ್. ನಮ್ಗೆ ಇವಾಗ 12,000ದಲ್ಲಿ ಜೀವನ ಮಾಡಕ್ಕಾಗಲ್ಲ. ಎರಡು ಕಡೆ ನಾವು ಏನಾದ್ರು ಬೇರೆ ಕೆಲಸ ಮಾಡಬೇಕು, ಮಾಡಕ್ಕೆ ಆಗಲ್ಲ. ಇವತ್ತು 12,000ದಲ್ಲಿ ಕಷ್ಟಪಟ್ಟು ದುಡಿತಾ ಇದೀವಿ ಸರ್. ಇಲ್ಲಿ ನಮ್ಗೆ ಏನು ನಿಯಮ ಇದೆ ಅದನ್ನ ಸರ್ಕಾರ ಪಾಲಿಸಬೇಕು, ಪದವಿ ಪೂರ್ವ ಇಲಾಖೆ ಹೆಚ್ಚಿಗೆ ಪಾಲಿಸಬೇಕು ಸರ್. ಇಲ್ಲಿ ನಮ್ಮ ಮನವಿ ಸರ್, ದಯವಿಟ್ಟು ಮಂತ್ರಿಗಳೊಟ್ಟಿಗೆ ನಮ್ಮನ್ನ ಒಂದು ಮೀಟಿಂಗ್ ನ ಕರೆದು ನಮ್ಮ ಸಮಸ್ಯೆಗಳನ್ನ ಚರ್ಚಿಸಬೇಕು ಸರ್. ನೀವೇ ಅದು ಉಸ್ತುವಾರಿ ವಹಿಸ್ಕೋಬೇಕಂತ ನನ್ನ ಮನವಿ ಸರ್. ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಸರ್. ಈಗಾಗಲೇ ನಮಗೆ 16, 20, 22 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು. ಅವ್ರಿಗೆ ಈಗಾಗಲೇ 40 ವರ್ಷ ಕಳೆದು ಹೋಗಿದೆ ಸರ್. ಈಗ ಎಕ್ಸಾಮ್ಗೂ ಕೂರಕ್ಕಾಗಲ್ಲ, ಅವ್ರಿಗೆ ಅರ್ಹತೆ ಇರಲ್ಲ ಸರ್. ಅಂಥವರಿಗೆ ಭದ್ರತೆ ಕೊಡಬೇಕು, ಅವರಿಗೆ ಕಾಯಂ ಮಾಡಬೇಕು ಸರ್. ಅವರ ಅರ್ಹತೆ ಮೇಲೆ ಅವ್ರ ರಿಸಲ್ಟ್ ನೋಡಿ. ಈ ವಿಷಯದ ಬಗ್ಗೆ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆಗಳು ಆಗಿದೆ. ವಿಧಾನಸಭೆಯಲ್ಲೂ ಕೂಡ ಈ ಅಧಿವೇಶನದಲ್ಲೂ ಕೂಡ ಚರ್ಚೆಗಳು ಆಗಿದೆ, ಮಾತಾಡ್ತಾ ಇದ್ದಾರೆ. ಮತ್ತು ಈ ವಿಷಯದ ಬಗ್ಗೆ ಅಂತಿಮವಾಗಿ ಸರ್ಕಾರ ಮಟ್ಟದಲ್ಲಿ ಎಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇದು ಉನ್ನತ ಶಿಕ್ಷಣ ನಮ್ಮ ಪ್ರೌಢ ಶಿಕ್ಷಣ ಮಧು ಬಂಗಾರಪ್ಪನವರು ಅವ್ರ ಗಮನಕ್ಕೂ ಕೂಡ ತೊಗೊಂಬರ್ತೀನಿ. CM ಅವ್ರು ಕೂಡ ಹೇಳ್ತೀನಿ, ಈ ಥರ ಹೋಗಿ ಭೇಟಿ ಮಾಡಿದ್ದೆ ಮತ್ತು ಈ ಬೇಡಿಕೆ ಕೊಟ್ಟಿದ್ದಾರೆ. ಏನಾದರೂ ಮಾಡಿ ಒಂದು ಮಾನವೀಯತೆ ದೃಷ್ಟಿ ಮತ್ತು ಇನ್ನೊಂದು ಮಾಡ್ತಕ್ಕಂಥ ಕೆಲಸಕ್ಕೆ ಅದಕ್ಕೆ ಸರಿಯಾದ ಏನು ವೇತನ ಸಿಗುವಂಥದ್ದಕ್ಕೆ ಆಗಬೇಕು. ಇದೆಲ್ಲ ಎಲ್ಲರ ಮನಸ್ಸಿನಲ್ಲೂ ಇದೆ. ಅಂತಿಮವಾಗಿ ಏನಾದರೂ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ನಿಮ್ಮ ಒಂದು ಮನವಿಯನ್ನು ನಾನು ಖಂಡಿತವಾಗಿಯೂ ಮುಖ್ಯಮಂತ್ರಿಯವರು ಕೊಟ್ಟು ಈ ಥರ ಹೇಳ್ತೀನಿ. ಮುಂದೆ ನಿಮ್ಮ ಹೋರಾಟ ನೀವು ಮಾಡಿ, ನಾನು ನಮ್ಮ ಸಚಿವರಿಗೂ ಕೂಡ ಹೇಳ್ತೀನಿ. ಆಯ್ತಾ? ಸಮಸ್ಯೆ ಗೊತ್ತಿದೆ ಸರ್.